ಜಮೀರ್ ಅಹಮದ್ ಖಾನ್ ಮತ್ತು ನಿಮ್ಮ ತಂದೆಯವರು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಕೊನೆಯಲ್ಲಿ ಇಬ್ಬರು ಕೂಡ ಕೈ ಮೇಲೆತ್ತಿ ಜೋಡೆತ್ತುಗಳ ಥರ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಅವ್ರು ಗೆಲ್ತಾರೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಘೋಷಣೆಯನ್ನು ಕೂಗಿದ್ರು. ಈ ಮುಖಾಂತರ ಗೊಂದಲ ಏನಿತ್ತು ಎಲ್ಲ ಬಗೆಹರಿಯಿತು. ಅದಾದ ಬಳಿಕ ಜಮೀರ್ ಅಹಮದ್ ಖಾನ್ ಅವರು ಅವರ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ, ಸಮರ್ಥ ಶಾಮನೂರವರು ಟುಕ್ ಬ್ಲೆಸ್ಸಿಂಗ್ಸ್, ನನ್ನ ಆಶೀರ್ವಾದವನ್ನು ಪಡೆದಿದ್ದಾರೆ ಅಂತೇಳಿ. ಸೊ ಜಮೀರ್ ಅವರ ಈ ಭೇಟಿ ಎಷ್ಟು ಮಟ್ಟಿಗೆ ನಿಮ್ಮ ವಿನೇಬಿಲಿಟಿ ಅಂದರೆ ನಿಮ್ಮ ಗೆಲ್ಲುವಂತಹ ಸಾಧ್ಯತೆಯನ್ನು ಎಷ್ಟು ಮಟ್ಟಿಗೆ ಹೆಚ್ಚಿಸಿದೆ ಅಂತೇಳಿ? ಹ್ಞೂ ರೀ ಸರ್, ಈಗ ಜಮೀರ್ ಅಂಕಲ್ ಏನಿದಾರಲ್ರಿ ಸರ್, ಅದು ನನಗೇನು ಅನ್ಸತಿ, ಇದು ನನಗೆ ಅನ್ಸ್ತತಿ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಒಗ್ಗರಣೆ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂದ್ಕೊಂಡಿದ್ದೆ. ಆದರೆ ನ್ಯೂಸ್ನಲ್ಲಂತೂ ನೀವು ಯಾವುದ್ಯಾವುದೋ ಮಸಾಲೆಗಳು ಉಪಯೋಗಿಸ್ತೀರಪ್ಪ. ಬಟ್ ಅದು ಈ ಬೈಪೋಟಿ ಇವೆಲ್ಲ ನಮಗೆ ಆ್ಯಕ್ಚುಲಿ ಕಂಡೇ ಇಲ್ಲರಿ ಸರ್ ಡೇ ಒನ್ನಿಂದ. ಯಾಕಂದರೆ ಡೇ ಒನ್ನಿಂದ ಪೈಲ್ವಾನ್ ಸಾಹೇಬ್ರ ಬಗ್ಗೆನೂ ಕೇಳಿದಾಗ ಸಾದಿಕ್ ಪೈಲ್ವಾನ್ ಸಾಹೇಬ್ರ ಬಗ್ಗೆ ನಾನು ಅದೇ ಅಂದೆ, ಇದು ಹಿಂಗೇನು ಇದು ಸೃಷ್ಟಿ ಮಾಡೋದು ಬೈಪೋಟಿ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲರೂ ಒಂದೇ ಕುಟುಂಬ ಕಾಂಗ್ರೆಸ್ನಲ್ಲಿ. ಆಮೇಲೆ ಜಮೀರ್ ಸಾಹೇಬ್ರದ್ದು ವಿಚಾರ ಬಂದಾಗ ನಾನು ಅದೇ ಹೇಳಿದೆ ಫಸ್ಟಿಂದಾನೆ, ಅವರು ಅಂಕಲ್ ಹಂಗೆ ನಮ್ಮ ಮನೆಗೆ ಬಂದಾಗ ನಾನೇ ಊಟ ನೀಡ್ತೀನಿ ಅಂತ. ಸೊ ಇದು ಯಾವಾಗಲೂ ಅವ್ರ ಬ್ಲೆಸ್ಸಿಂಗ್ಸ್ ನನ್ನ ಜೊತೆ ಇರ್ತದೆ ರೀ ಸರ್. ಇದು ಸುಮ್ಮನೆ ಐ ಥಿಂಕ್ ಒಂದು ಫ್ಯಾಬ್ರಿಕೇಷನ್ ಆಯಿತು. ಇದೀಗ ನೀವು ನೋಡಿದ್ರಿ ಜಮೀರ್ ಸಾಹೇಬ್ ಬಂದಾಗ ಅಪ್ಪಾಜಿ ಆಮೇಲೆ ಅವರು ಎಷ್ಟು ಕ್ಲೋಸಾಗಿ ಚಡ್ಡಿ ಬಡ್ಡೀಸ್ ಹಂಗಿದ್ರು. ಸೊ ಅದು ಆ ಫ್ಯಾಲಸಿ ಐತೆ ರೀ ಸರ್. ಇದು ಜಮೀರ್ ಸಾಹೇಬರು ನಮ್ಮ ಪರವಾಗಿ ಯಾವಾಗಲೂ ಇರೋದು ರೀ ಸರ್. ಸೊ ಅವರ ಬ್ಲೆಸ್ಸಿಂಗ್ಸು ನಿಮಗೆ ದೊಡ್ಡ ಪಾಸಿಟಿವ್ ವೈಬನ್ನು ಕ್ರಿಯೇಟ್ ಮಾಡಿದೆ ನಿಮಗೆ ಎಲೆಕ್ಷನ್? ಡೆಫಿನೆಟ್ಲಿ ಸರ್. ಸರ್, ಚುನಾವಣಾ ಸಂದರ್ಭ ಬಂದಾಗ ಈ ಕ್ಯಾಂಪೇನ್ ಮಾಡಬೇಕಾದ್ರೆ ಬೇರೆ ಬೇರೆ ಥರದ ರೀತಿಯಲ್ಲಿ ಕ್ಯಾಂಪೇನ್ನ ಮಾಡುತ್ತಾರೆ. ಸೊ ನಿಮ್ಮ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ನೀವು ಡೇ ಒನ್ನಿಂದಲೂ ಕೂಡ ಬರಿಗಾಲಲ್ಲಿ ಜನರನ್ನ ಭೇಟಿ ಆಗ್ತಿದ್ದೀರಿ. ಸೊ ಈ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳು, ಅಂದರೆ ನೀವು ಈ ರೀತಿ ಬರಿಗಾಲಲ್ಲಿ ಹೋಗಿ ಜನರನ್ನ ಭೇಟಿ ಆಗ್ತಿರೋ ಬಗ್ಗೆ ತುಂಬ ಪ್ರಶಂಸೆ ಒಂದು ಕಡೆ ವ್ಯಕ್ತವಾಗ್ತಿದ್ರು ಕೂಡ, ಇನ್ನೊಂದು ಕಡೆ ಬೇರೆ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನು ಮಾಡಲಾಗ್ತಿದೆ. ಸೊ ಏನಕ್ಕೆ ಈ ನಿರ್ಧಾರವನ್ನು ಕೈಗೊಂಡ್ರಿ ಅನ್ನುವಂಥದ್ದು ಸರ್? ಇಲ್ಲ, ಈಗ ನಾನು ನಮ್ಮ ಅಜ್ಜರ ಮೊಮ್ಮಗ ಸರ್. ಸೊ ಇದು ದಿವ್ಯ ಭಕ್ತಿ ಭಾಳ ಐತ್ರಿ ಸರ್. ಸೊ ಅದು ಒಂದು ನಮ್ಮದು ಏನು ಸಂಸ್ಕಾರನಲ್ಲಿ ಐತಂದರೆ, ಯಾವಾಗಾರ ಯಾವ್ದಾರ ಪರೀಕ್ಷೆ ಇದ್ದಾಗ ಚೂರು ಭಗವಂತ ಮೇಲೆ ಬಾರಿ ಬಿಡ್ಬೇಕು ರೀ ಸರ್. ಈ ತಪಸ್ಸಿನ ಮುಖಾಂತರನಾರ ಬಿಡಬೇಕು, ಹೆಂಗಾರ ಭಗವಂತನ ನೆನೆಸ್ಕೊಂತ ಇರಬೇಕು. ಸೊ ಇದು ಪ್ರತಿ ಹೆಜ್ಜೆನಲ್ಲಿ ಭಗವಂತ ನಮ್ಮ ಜೊತೆ ಇದ್ದಾರೆ ಅಂತ. ಕಷ್ಟ ಆಗ್ತೈತಿ, ಬಿಸಿಲು ನಿಮಗೆ ಗೊತ್ತು, ನೀವೇ ಅಂತೀರಿ ನ್ಯೂಸ್ ಅವರೇ, ಎಲೆಕ್ಷನ್ ಕಾವು ಬೇಸಿಗೆ ಕಾವು ಅದಕ್ಕೆ ಜೋಡಿಸ್ರಿ. ಆದರೆ ಮುಖ್ಯವಾಗಿ ನಾನು ಏನು ಹೇಳ್ಬೇಕಂದ್ರೆ, ಇದು ಎಲ್ಲರೂ ಭಗವಂತನ ಜೊತೆ ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಇಟ್ಕೊಂತಾರೆ ರೀ ಸರ್. ಈ ಅರ್ಕೆ ಮಾಡೋದು, ಮನ್ನತ್ತು ಮಾಡೋದು ಇದೆಲ್ಲ ಪರ್ಸ್ನಲ್ಲು. ಇದಕ್ಕೆ ಆಮೇಲೆ ಇದೇನಾಗ್ತೈತಿ, ಈ ಜನ್ರೇಷನಲ್ಲಿ, ಈ ಕಲಿಯುಗನಲ್ಲಿ ಎಲ್ಲದಕ್ಕೂ ಒಪಿನಿಯನ್ ಇಟ್ಕೋಬೇಕು ಜನ. ಎಲ್ಲದಕ್ಕೂ ಒಪಿನಿಯನ್ ಇಟ್ಕೊಳ್ಳೋದು ಅನಿವಾರ್ಯಕ್ಕಿಲ್ಲ. ಸೊ ಇದು ಒಳ್ಳೆಯದಾರ ಇರಲಿ ಕೆಟ್ಟದಾರ ಇರಲಿ ನಿಮ್ಮದು ಒಪಿನಿಯನ್ಸು, ಬಟ್ ಇದು ನಂದು ಆಮೇಲೆ ಭಗವಂತರ ಮಧ್ಯ. ಇದರಲ್ಲಿ ಬೇರೆಯವ್ರು ಯಾರಿಗೂ ಸ್ಥಾನ ಇಲ್ಲ, ಆಮೇಲೆ ಸ್ಥಾನ ಇರಲೂಬಾರ್ದು. ಇದ್ರ ಬಗ್ಗೆ ಜಾಸ್ತಿ ವ್ಯಾಖ್ಯಾನ ಮಾಡೋದು ಬೇಡ್ರಿ ಸರ್. ಭಾಳ ಅಂಥವೇ ಇದ್ದಾವೆ, ಇದ್ರ ಬಗ್ಗೆ ಯಾಕೆ ಮಾಡೋಣ. ಇವ್ರು ಕೇಳ್ದಂಗೆ ಆಸ್ಪತ್ರೆಗಳ ಬಗ್ಗೆ ಮಾತಾಡೋಣ, ಸ್ಕೂಲ್ಗಳ ಬಗ್ಗೆ ಮಾತಾಡೋಣ, ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾತಾಡೋಣ. ಇವು ಬರೀ ಡಿಸ್ಟ್ರಾಕ್ಷನ್ಸ್ ರೀ ಸರ್. ಆಮೇಲೆ ಯಾರ ಇದ್ರ ವಿರುದ್ಧ ಮಾತಾಡ್ತಿದ್ದಾರೆ ಅಂದರೆ ಇದು BJP ITs ಅಲ್ಲೇ ಇರ್ತದೆ ರೀ ಸರ್. ಇದು ಉಪಚುನಾವಣೆ. 2023 ಸರ್ಕಾರ ಬಂದಿರೋದೇ ಗ್ಯಾರಂಟಿಗಳ ಮೇಲೆ ಜನರಿಗೆ ಆಮಿಷವನ್ನು ಒಡ್ಡಿ ಅನ್ನೋದು BJPಗರ ಆರೋಪ. ಈ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ರಾಜ್ಯದ ಜನತೆ ಹೆಚ್ಚು ಕಡಿಮೆ ಈ ಸರ್ಕಾರ 5 ಲಕ್ಷ ಕೋಟಿ ಸಾಲವನ್ನು ಅನುಭವಿಸ್ತಾ ಇದೆ ಅಂತ BJPಗರು ಟೀಕೆ ಮಾಡ್ತಾರೆ. ನಿಜಕ್ಕೂ ಗ್ಯಾರಂಟಿಯಿಂದ ಜನಕ್ಕೆ ಹೆಲ್ಪ್ ಆಗ್ತಿದೆಯಾ ಅಥವಾ ರಾಜ್ಯ ಸಾಲದಲ್ಲಿ ಮುಳುಗ್ತಾ ಇದೆಯಾ? ಇಲ್ರಿ ಸರ್, ಈಗ ನಾವು ನೋಡಿದ್ರೆ BJP ಅವ್ರದ್ದು 200 ಲಕ್ಷ ಕೋಟಿ ಸಾಲ ಐತ್ರಿ ಸರ್. ದೇಶ ನಡೆಸೋ ಜವಾಬ್ದಾರಿ ಅವ್ರದ್ದು. ಇಂಥ ಪ್ರಶ್ನೆ ಅವರು ಸ್ವಂತ ಕೇಳಬೇಕು. 200 ಲಕ್ಷ ಕೋಟಿ ಸಾಲ, ಆಮೇಲೆ ನಮ್ದು 5 ಲಕ್ಷದ ಕೋಟಿ ಬಗ್ಗೆ ಮಾತಾಡ್ತಿದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರೂ ಇದ್ರ ಬಗ್ಗೆ ಒಳ್ಳೆ ಟಿಪ್ಪಣಿ ಕೊಟ್ಟರು. ಇದು GDP ಫಿಗರ್ಸ್ ಪ್ರಕಾರ. ಆಮೇಲೆ ಸಾಲ ಅಂದಾಗ ಎಸ್ಪೆಷಲಿ ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ನಾನು, ಸಾಲ ಒಳ್ಳೆಯದೇ, ಸಾಲ ಹಿಡ್ಕೋಬೇಕು. ಸಾಲ ಗ್ರೋತಿಗೆ ಮುಖ್ಯ. ಚೂರು ಸಾಲ ಇದ್ದಾಗ ಅದು ಗ್ರೋತನ್ನು ಎನ್ಕರೇಜ್ ಮಾಡ್ತದೆ, ಅದಕ್ಕೆ ಉಪಯೋಗಿಸ್ತಿರೋದು. ಆಮೇಲೆ ನಮ್ಮದು 5 ಗ್ಯಾರಂಟಿಗಳು ಏನಿದಾವಲ್ರಿ ಸರ್, ಇದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆಗ್ತದೆ, ಇದು ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ ಇದು ಯಾರ ಕೈನಲ್ಲಿ ಸಿಗ್ತದಲ್ರಿ ಸರ್, ಇವರು ಪೇಚೆಕ್ ಟು ಪೇಚೆಕ್ ಜನ. ಇವತ್ತು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ
ಕೂಡಿ ಸಿಗೋದು ಕಷ್ಟ, ಕರೆಕ್ಟ್. ಆ ಲೆಕ್ಕಕ್ಕಿರೋರು. ಸೊ ಇವರು ಆ ದುಡ್ಡನ್ನು ಖರ್ಚು ಮಾಡ್ತಾರೆ ರೀ ಸರ್. ಆ ದುಡ್ಡನ್ನು ಖರ್ಚು ಎಲ್ಲಿ ಮಾಡ್ತಾರೆ? ಎಲ್ಲೋ ಬೇರೆ ಕಡೆ ಅಂಬಾನಿ ಅದಾನಿ ಹಂಗೆ ಬೇರೆ ಕಡೆ ಹಾಕೋದಲ್ಲ. ಅವರು ಅವ್ರದ್ದೇ ಲೋಕಲ್ ಎಕಾನಮಿನಲ್ಲಿ ಖರ್ಚು ಮಾಡ್ತಾರೆ ರೀ ಸರ್. ಸೊ ಆ ಲೋಕಲ್ ಎಕಾನಮಿ ಬಿಲ್ಡ್ ಆಗ್ತದೆ ರೀ ಸರ್. ಸೊ ಇದು ನಮ್ಮ ಜಿ ಡಿ ಪಿನ ಸ್ಟ್ರೆಂಥನ್ ಮಾಡ್ತದೆ, ನಮ್ಮ ರಾಜ್ಯದ ಜಿ ಡಿ ಪಿನ ಸ್ಟ್ರೆಂಥನ್ ಮಾಡ್ತದೆ. ಯಾಕಂದರೆ ಈ ದುಡ್ಡು ಇದರಲ್ಲೇ ಸರ್ಕ್ಯುಲೇಟ್ ಹಾಕಂತ ಇರ್ತದೆ ರೀ ಸರ್. ಸೊ ಇದು ಬಿ ಜೆ ಪಿಯವ್ರದ್ದು ಇದು ಹಿಂಗೆ ಹೇಳೋದು ಅವ್ರದ್ದು ನ್ಯಾಚುರಲ್. ಪ್ರತಿ ಸಲ ಅವ್ರು ಹಿಂಗೆ ಮಾಡೋದು. ಅವರು ಒಂದು ಮ್ಯಾಜಿಕ್ ಶೋ ಹಂಗೆ, ಇವಾಗ ಯಾವ್ದಾರ ಬೇರೆ ಕಡೆ ನೋಡೋಕೆ ಹೇಳ್ತಾರೆ, ಈ ಕಡೆ ಲೂಟ್ ಮಾಡ್ತಿರ್ತಾರೆ. ಯಾಕಂದರೆ ಈ 5 ಗ್ಯಾರಂಟಿಗಳೇನಿದ್ದಾವೆ ಡೈರೆಕ್ಟ್ ಜನಕ್ಕೆ ಮುಟ್ತೈತ್ರಿ ಸರ್. ಸೊ ಏನು ಮಿಡಲ್ ಮ್ಯಾನ್ ಇಲ್ಲ, ಏನೂ ಇಲ್ಲ. ಈ ಲಂಚದ ಪ್ರಶ್ನೆನೇ ಬರೋಲ್ಲ. ಆಮೇಲೆ ಹೋದ MLA ಎಲೆಕ್ಷನಲ್ಲೂ ನಮಗೆಲ್ಲರಿಗೂ ಗೊತ್ತು, ಅವ್ರು 45% ಸರ್ಕಾರ, ಕಾಳಿ ಚಂಬಿನ ಸರ್ಕಾರ. ಸೊ ಅವರು ಒಂದು ಸತಿ ಅವ್ರದ್ದು ಏನು ಅಸ್ತಿತ್ವ ಐತೆ ಅಂತ ಪರಿಚಯ ಪಡ್ಕೊಂಡ್ರೇ ಬೆರಳು ತೋರಿಸ್ಬೇಕ್ರಿ ಸರ್. ಅವರೇ ಇದೆಲ್ಲ ನೆಗೆಟಿವ್ ಇಟ್ಕೊಂಡು ಬೇರೆಯವರಿಗೆ ಅವ್ರಿಗಿಂತ ಚೆನ್ನಾಗಿ ನಡೆಸ್ತಿರೋರು, ಗವರ್ನ್ ಮಾಡ್ತಿರೋರಿಗೆ ಬೆಳೆ ತೋರಿಸೋದು ತಪ್ಪಾಗ್ತದೆ ರೀ ಸರ್. ಸರ್, ನಿಜಕ್ಕೂ ನಿಮ್ಮನ್ನ ಖುಷಿ ಪಡ್ಸೋಕೆ ಹೇಳ್ತಾ ಇಲ್ಲ. ರಿಯಲಿ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಆನ್ಸರ್. ನನಗೆ ಎಷ್ಟು ಖುಷಿ ಅನ್ನಿಸ್ತಿದೆ ಅಂದರೆ, ಇಡೀ ದೇಶನ 200 ಲಕ್ಷ ಕೋಟಿ ಸಾಲದಲ್ಲಿ ಮುಳುಗಿಸಿರೋ BJPಗರು ಜನರಿಗೆ ನೇರವಾಗಿ ತಲುಪ್ತಿರುವಂಥ 5 ಲಕ್ಷ ಕೋಟಿ ಬಗ್ಗೆ ಮಾತಾಡೋದು ಕಾಮಿಡಿ ಅನ್ನಿಸ್ತಿದೆ ಅನ್ನೋ ಅರ್ಥದಲ್ಲಿ ಹೇಳಿದ್ರಿ. ಇದೇ ಕಾರಣಕ್ಕೆ ಅನಿಸುತ್ತೆ ಟಿಕೆಟ್ ಅನೌನ್ಸಿಗೆ ಮುಂಚೆ ಸಮರ್ಥ ಅವರ ವಯಸ್ಸಿನ ಬಗ್ಗೆ ಚರ್ಚೆ ನಡೀತಾ ಇತ್ತು. ಟಿಕೆಟ್ ಅನೌನ್ಸ್ ಆದಮೇಲೆ ಸಮರ್ಥ ಅವರ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಏನಂತೀರಾ? ಇಲ್ಲರಿ ಸರ್, ನಾನು ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ನಾನು ಜಾಸ್ತಿ ಪಬ್ಲಿಕ್ನಲ್ಲಿ ಅಂದರೆ ನಾವು ಸೇವೆ ಮಾಡೋದು, ಯಾರ್ದಾರ ಗೃಹಪ್ರವೇಶ ಇರಲಿ, ಯಾರು ತೀರ್ಕೊಂಡಾಗ, ಇಲ್ಲಾಂದರೆ ಯಾವ್ದಾರ ಹೆಲ್ತ್ ಕ್ಯಾಂಪ್ಸ್ ನಡೆಸೋದು, ಅವೆಲ್ಲ ಮಾಡ್ತಿದ್ವಿ ಸರ್. ಬಟ್ ಈಗ ಪಬ್ಲಿಕ್ಲಿ ಇಲ್ಲಾಂದರೆ ನಾವು ಟಿಕೆಟಿಗೆ ಅಷ್ಟು ವಿಯಮೆಂಟ್ಲಿ ಫೈಟ್ ಮಾಡೋದು ಏನೂ ಮಾಡ್ತಿದ್ವಿ ರೀ ಸರ್. ಯಾಕಂದರೆ ಏನಾಗ್ತೈತಿ ಭಗವಂತ ಮಾಡಿಕೊಡ್ತಾನೆ ಅಂತ ಆ ಲೆಕ್ಕಕ್ಕಿದ್ವಿ ಸರ್. ಆಮೇಲೆ BJP ಅವ್ರದ್ದು ಅದೇ ಸ್ಟ್ರಾಟಜಿ. ಅವ್ರ ಸ್ವಂತ ವಿಚಾರಗಳ ಬಗ್ಗೆ ಮಾತಾಡೋಲ್ಲ, ಅವ್ರ ಉದ್ಯೋಗಕ್ಕೆ ಏನು ಮಾಡ್ತಾರೆ ಬಗ್ಗೆ ಮಾತಾಡೋಲ್ಲ, ಅವ್ರ ಸರ್ಕಾರದ ಏನೈತಿ ಪ್ಲ್ಯಾನ್ ಬಗ್ಗೆ ಮಾತಾಡೋಲ್ಲ. ಅವ್ರು ಬರೀ ಏನಾರ ಇದ್ದರೆ ಬೇರೆಯವ್ರ ಬಗ್ಗೆ ಮಾತಾಡೋದೇ ಅವ್ರದ್ದು ಕ್ಯಾಂಪೇನ್ ಸ್ಟ್ರಾಟಜಿ ಸರ್. ಸಮರ್ಥ ಶಾಮನೂರಿಗೆ ದಕ್ಷಿಣ ಕ್ಷೇತ್ರ ಟಿಕೆಟ್ ಸಿಗಲಿಕ್ಕೆ ಅನುಕಂಪನ ಪ್ರತಿಷ್ಠಾನ ಕಾರಣ ಏನು? ಯಾವ ಕಾರಣದಿಂದ ಟಿಕೆಟ್ ಸಿಕ್ತು ನಿಮಗೆ ಅಂತೇಳಿ? ಹ್ಞೂ ರೀ ಸರ್, ಅದು ಎರಡೂ ಚೂರು ಒಂದು ಭಾಗ ಐತೆ ಅನ್ಸುತ್ತೆ ರೀ ಸರ್. ಯಾಕಂದರೆ ಒಂದನೇದು ಏನಂದರೆ, ಈಗ ಹೈಕಮಾಂಡ್ ಡಿಸಿಷನ್ ಎಲ್ಲ ಪಾರ್ಟಿಗಳ್ನಲ್ಲಿ, ನ್ಯಾಷನಲ್ ಪಾರ್ಟೀಸ್ನಲ್ಲಿ ತಗೊಂತಾರೆ ರೀ ಸರ್. ಬಟ್ ಈ ಯಾವ ಆಧಾರ ಮೇಲೆ ತಗೊಂತಾರೆ ಇವರು? ಇದು ಪಾರ್ಟಿ ಲೋಕಲ್ ಕಾರ್ಯಕರ್ತರು, ಆಮೇಲೆ ಲೋಕಲ್ ಲೀಡರ್ಸ್ ಅವ್ರ ಸಲಹೆ ತಗೋಬೇಕ್ರಿ ಸರ್. ಇಲ್ಲಾಂದರೆ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ರೀ ಸರ್. ಯಾಕಂದರೆ ಎಲೆಕ್ಷನ್ ಗೆಲ್ಸೋರೇ ಇವರು ನಮ್ಮ ಕಾರ್ಯಕರ್ತರು. ಸೊ ಅವ್ರ ಕಾರ್ಯಕರ್ತರನ್ನೇ ಕಂಡಿಡಿದ್ರು. ಅದು ಒಬ್ಬರು ಕ್ಯಾಂಡಿಡೇಟ್ ಬೇಕು, ಯಾಕಂದರೆ ಭಾಳ ಆಸ್ಪಿರೆನ್ಸ್ ಇದ್ರು ಸರ್. ಒಬ್ಬರು ಕ್ಯಾಂಡಿಡೇಟ್ ಬೇಕು, ಯಾರು ಎಲ್ಲರನ್ನ ಜೋಡಿಸ್ಕೊಂಡು ಮುಂದುವರಿಯೋರು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಇದು ಆಚಾರ್ ತೀರ್ಕೊಂಡ್ರಲ್ರಿ ಸರ್, ಇದು ಬೈ ಎಲೆಕ್ಷನ್. ಅದು ಒಂದು ಎಲ್ಲರೂ ಚೂರು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇದು ಬೈ ಎಲೆಕ್ಷನ್ ಅಂತಲೇ ನಮ್ಮನ್ನು ಫೀಲ್ಡ್ ಮಾಡಿರಿ ಸರ್. ಯಾಕಂದರೆ ಈಗ ಅದು ಒಂದು ಪದ್ಧತಿ ಐತಿ ಕಾಂಗ್ರೆಸ್ ಪಾರ್ಟಿನಲ್ಲಿ. ಈಗ ಬಾಗಲಕೋಟ್ನಲ್ಲೂ ಹಿಂಗೆ ಮಾಡ್ತಿದ್ದಾರೆ. ಆಮೇಲೆ ಭಾಳ ಬೈ ಎಲೆಕ್ಷನ್ಸ್ ನಮ್ಮ ಮಹಾರಾಷ್ಟ್ರನಲ್ಲೂ ಹಿಂಗೆ BJP ಅವರು ಹಂಗೆ ಮಾಡ್ತಿದ್ದಾರೆ ಬೈ ಎಲೆಕ್ಷನ್ನಲ್ಲಿ. ಸೊ ಇದು ಎಲ್ಲ ಪಾರ್ಟೀಸ್ನಲ್ಲಿ ಐತ್ರಿ ಸರ್ ಈ ಟ್ರೆಡಿಷನ್ನು. ಯಾಕಂದರೆ ಈಗ ಏನಾಗ್ತೈತೆ ಅಂದರೆ, ನಿಜವಾಗಿ ಒಬ್ಬರು MLA ಬರೇ ಒಬ್ಬರು ಜನಸೇವಕ ಅಷ್ಟೇ ಅಲ್ರಿ ಸರ್, ಮುಖ್ಯವಾಗಿ ಜನಸೇವಕರು. ಬಟ್ ಅದ್ರ ಮುಂದೇನು ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಇರ್ತೈತೆ ರೀ ಸರ್ ಜನ ಜೊತೆ. ಜನ ಏನೋ ಕಲ್ಕೊಂಡಂಗೆ ಅನ್ಸತ್ತೆ ರೀ ಸರ್. ಆಮೇಲೆ ಎಸ್ಪೆಷಲಿ ಶಾಮನೂರು ಶಿವಶಂಕರಪ್ಪ ಅವರನ್ನು ಯಾರು ಎಲ್ಲರೂ ಅಪ್ಪಾಜಿ ಅಂತ ಕರೀತಾರೆ, ಅವ್ರನ್ನ ಕಳ್ಕೊಂಡಾಗ ಆ ನೋವನ್ನು ಒಂದು ಚೂರು ಕತಾರ್ಸಿಸ್ ಅನುಭವಿಸೋಕ್ಕೆ ಸೊ ಭಾಳ ಜನದ ಬೇಡಿಕೆ ಏನಿತ್ತು, ಇಲ್ಲ ಅವ್ರ ಮನೆಗೆ ಕೊಡ್ರಿ, 2 ವರ್ಷ ಐತಿ, 2 ವರ್ಷ ಸೇವೆ ಮಾಡ್ತಾರೆ. ಸೊ ಅದೇ ಈ ಕಾರ್ಯಕರ್ತರು ಆಮೇಲೆ ಲೋಕಲ್ ಲೀಡರ್ಸು ಅದು ಒಂದು ಮಾತು ಮುಂದುವೈದ್ರು ಸರ್. ಸೊ ಹೈಕಮಾಂಡ್ನಲ್ಲಿ ನಮ್ಮ ಖರ್ಗೆ ಸಾಹೇಬರು ಇರಲಿ, ಪ್ರಿಯಾಂಕಾ ಗಾಂಧಿ ಅವರಿರಲಿ, ನಮ್ಮ ರಾಹುಲ್ ಗಾಂಧಿ ಅವರಿರಲಿ, ಸುರ್ಜೇವಾಲಾ ಅವರಿರಲಿ, ಸೊ ಇವರೆಲ್ಲರೂ ಅದನ್ನೇ ಬೆಂಬಲ ಕೊಡ್ತಾರೆ ರೀ ಸರ್. ಆ ಡಿಸಿಷನ್ ಏನು ಲೋಕಲ್ ಲೆವೆಲ್ನಲ್ಲಿ, ಗ್ರಾಸ್ ರೂಟ್ಸ್ ಲೆವೆಲ್ನಲ್ಲಿ ಆಗ್ತದಲ್ಲ ರೀ ಸರ್, ಅದನ್ನೇ ಮುಂದುವರಿಯೋದು. ಯಾಕಂದರೆ ಹಂಗೆ ಗೆಲ್ಲೋದು. ಸರಿಗ ಈ ವರ್ಷದ ಮೇಗೆ ನಿಮ್ಮ ಸರ್ಕಾರಕ್ಕೆ 3 ವರ್ಷ ಆಗುತ್ತೆ. ಇನ್ನು ಉಳಿದಿರುವಂಥದ್ದು 2 ವರ್ಷ. ಈ 2 ವರ್ಷದ ಉಪಚುನಾವಣೆಯಲ್ಲಿ ಯಾಕೆ ಸಮರ್ಥ ಶಾಮನೂರ್ ಅವರನ್ನೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಆಯ್ಕೆ ಮಾಡಬೇಕು? ಸರ್, ಇದು ಭಾಳ ಸೀರಿಯಸ್ ಕ್ವೆಶನು, ಸೀರಿಯಸ್ ಆನ್ಸರ್ ಕೊಡ್ತೀನಿ. ಈಗ ನಮ್ಮ ರಾಜ್ಯ ಸರ್ಕಾರ ಇರೋದು ಕಾಂಗ್ರೆಸ್. ನಾನು ಕಾಂಗ್ರೆಸ್ಸಿನ ಅಭ್ಯರ್ಥಿ. ಸೊ ಕಾಂಗ್ರೆಸ್ಸಿನ ಅಭ್ಯರ್ಥಿನೇ MLA ಆದಾಗ ಇದು ನಮ್ಮ ರಾಜ್ಯ ಸರ್ಕಾರದಿಂದ ಅನ್ನದಾನ ತರೋದು ಭಾಳ ಸಿಕ್ಕಾಪಟ್ಟೆ ಈಸಿ ಆಗಿಬಿಡ್ತದೆ ರೀ ಸರ್. ಸೊ ಅದು ಒಂದು ಆ್ಯಂಗಲ್ ನೋಡ್ಬೋದು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಿಜ ಹೇಳಬೇಕಂದ್ರೆ,
ನಾವು ಎಲೆಕ್ಷನ್ಗಿಂತ ಮುಂಚೆನೇ 100 ಕೋಟಿ ತಂದೀವ್ರಿ ಸರ್. ಸೊ ಅದರಲ್ಲೇ ಸಮರ್ಥ ಅಂದಾಗ ಬರೀ ಶಕ್ತಿ ಅಲ್ಲ, ಸಮರ್ಥ ಅಂದರೆ ಕೇಪಬಿಲಿಟಿ. ಸೊ ನನ್ನ ಕೇಪಬಿಲಿಟಿ ನೋಡಿರಿ ಅದರಲ್ಲಿ, ಆ ಮುಖಾಂತರನಲ್ಲಿ. ಆಮೇಲೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸರ್, ಇದು ಎಷ್ಟು ಹೇಳಿದ್ರೇನು ನಾನು ಕಮ್ಮಿ ಹೇಳ್ದಂಗೆ ಅನಿಸ್ತೈತಿ. ದಯವಿಟ್ಟು ನಾನು ಇದು ಬೇಡಿಕೆ ಎಲ್ಲರೂ ವ್ಯೂವರ್ಸಿಗೂ ಇದು ಅರ್ಥ ಮಾಡ್ಕೊಳ್ರಿ ಅಂತ. ಇದು ಜನಸಂಪರ್ಕ, ಇದು ಒಂದು ಶಂಕರಾಚಾರ್ಯರಿಂದ ದಯವಿಟ್ಟು ಎಲ್ಲರೂ ಕಲಿಬೇಕು. ಹಾಂ ಹ್ಞೂ ರೀ. ಈ ಜನಸಂಪರ್ಕ ಏನು ಅಪ್ಪಾಜಿ ಇಟ್ಕೊಂತಿದ್ರಲ್ರಿ ಸರ್, ಅದಕ್ಕೆ ಅವ್ರು ಇಷ್ಟೊಂದು ಟರ್ಮ್ಸ್ MLA ಆಗಿದ್ರು. ಇಷ್ಟೊಂದು ಟರ್ಮ್ಸ್ ಯಾಕಂದರೆ ಅವರು ಯಾರಲ್ಲಿ ಬಂದು ಕಾಣ್ತಿದ್ರು, ಅವ್ರಿಗೆ ಸಮಸ್ಯೆಗಳನ್ನ ತಕ್ಷಣ ಬಗೆಹರಿಸ್ತಿದ್ರು. ಸೊ ಆ ಲೆಕ್ಕಕ್ಕೆ ಇರ್ಬೇಕು ರೀ ಸರ್ ಒಬ್ಬರು MLA. ಮುಖ್ಯವಾಗಿ ಜನಸಂಪರ್ಕ ಇಟ್ಕೊಳ್ಳೋದು. ಆಮೇಲೆ ಅದು ಕಾಣ್ತೈತಿ ನನ್ನಲ್ಲಿನೂ, ಎಸ್ಪೆಷಲಿ ಕಂಪೇರ್ ಟು ಅದರ್ ಕ್ಯಾಂಡಿಡೇಟ್ಸ್. ಯಾಕಂದರೆ ನಾವು ಅದು ಗ್ರಾಮ ಪಂಚಾಯತಿ ಸ್ಟೈಲ್ ಎಲೆಕ್ಷನ್ ಮಾಡೋ ಹುಡುಗ, ಬರೀ ಕಾಲು ಅಡ್ಡಾಡೋ ಹುಡುಗ, ಗಲ್ಲಿ ಅಡ್ಡಾಡ್ಬಿಡ್ತಾನೆ, ಎಲ್ಲರ ಜೊತೆ ಕೂತ್ಕೊಂತಾನೆ, ಎಲ್ಲರ ಮನೆಯಲ್ಲಿ ಹೋಗಿ ನೀರು ಕುಡಿತಾನೆ. ಹಿಂಗಿರ್ಬೇಕು ರೀ ಸರ್ ಒಬ್ಬರು MLA ಅಂದರೆ. ಎಲ್ಲರ ಜೊತೆ ಹೋಗೋದು. ಅವ್ರು ಏನು ನಮ್ಮ ಮನೆಗೆ ಬರೋದು ಅದು ಬೇಡ, ನಾವು ನಿಮ್ಮ ಮನೆಗೆ ಹೋಗ್ತೀನಿ, ನೀವು ಹೋಳಿಗೆ ಊಟ ಹಿಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬಂದು ನಿಮ್ಮ ಜೊತೆ ಊಟನೂ ಮಾಡಿಬಿಡ್ತೀನಿ. ಸೊ ಅದು ಜನಸಂಪರ್ಕ ಏನೈತೆ ಅಲ್ರಿ ಸರ್, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ನೋಡೇ ನನ್ನನ್ನು ಗೆಲ್ಲಿಸ್ತಾರೆ ಅಂತ ನನಗೆ ಜಾಸ್ತಿ ಬಹುಮತಿಯಿಂದ ನಂಬಿಕೆ ಐತ್ರಿ ಸರ್. ಎಸ್ ಸರ್. ಎಸ್ ವೀಕ್ಷಕರೇ, ಸಮರ್ಥ ಶಾಮ್ನೂರ್ ಅವರ ಮಾತು ನಿಜಕ್ಕೂ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಾ ಇಲ್ಲ. ಕೊನೆಯದಾಗ ಅವ್ರಿಗೊಂದು ಪ್ರಶ್ನೆ, ಈ ಕ್ಷೇತ್ರದ ಮತದಾರರಿಗೆ, ದಾವಣಗೆರೆ ದಕ್ಷಿಣದ ಮತದಾರರಿಗೆ ಕೊನೆಯದಾಗಿ ಯಾವ ರೀತಿ ಮನವಿ ಮಾಡ್ತೀರಾ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಚೂರು ನೀವೆಲ್ಲರೂ ಪೊಲಿಟಿಕಲ್ ಸೈನ್ಸ್ ಭಾಳ ಮಾಡ್ತೀರಿ. ಸೊ ಅದರಲ್ಲಿನೂ ನಾವು ಓದಿರ್ತೀವಿ. ಅದು ಭಾಳ ಜನ ಆಲ್ರೆಡಿ ಚರ್ಚೆ ಮಾಡಿರ್ತಾರೆ. ಎಲೆಕ್ಷನಿಂದ ಒಂದು ವಾರ ಹಿಂದೆಯೇ ಡಿಸಿಷನ್ ಮಾಡ್ಕೊಂಡಿರ್ತಾರೆ, ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತೀವ, BJP ವೋಟ್ ಹಾಕ್ತೀವ ಅಂತ. ಆಮೇಲೆ ಅವರಿಗೂ ಆಮೇಲೆ ಮುಖ್ಯವಾಗಿ ಅನ್ಡಿಸೈಡೆಡ್ ಜನನೂ ಇರ್ತಾರೆ. ಸೊ ಆಮೇಲೆ ನಾನು ನೋಡ್ದಂಗೆ ಈ ಅನ್ಡಿಸೈಡೆಡ್ ಜನ ಎಲ್ಲ ನಮ್ಮ ಕಡೆ ಬರ್ತಿದ್ದಾರೆ. ಯಾಕಂದರೆ ಅವ್ರು ನೋಡ್ತಿದ್ದಾರೆ ನಾವು ನಮ್ಮ ಕೆಲ್ಸಗಳು ಏನಿದ್ದಾವೆ, ನಮ್ಮ ವಿಚಾರಗಳು ಏನಿದ್ದಾವೆ, ನಾವು ಮಾಡಿರೋ ಸೇವೆ ಏನೈತಿ. ಆಮೇಲೆ ಅದೇ ನಾನು ಈಗಿನ ಹೇಳಿರೋದು ಇವೆಲ್ಲ ಪ್ಲಸ್ ಪಾಯಿಂಟ್ಸು. ನಮ್ಮದು ಕಾಂಗ್ರೆಸ್ ಸರ್ಕಾರ ಐತಿ, ನಾವು ಕಾಂಗ್ರೆಸ್ ಅಭ್ಯರ್ಥಿ ಮುಖ್ಯವಾಗಿ. ಯಾಕಂದರೆ ಇದು ಕೆಲಸದ ಬಗ್ಗೆ. ಆಮೇಲೆ ನಾನು ಯಾವಾಗಲೂ ನನ್ನ ಪ್ರಚಾರದಲ್ಲಿ ಬರೀ ಕೆಲಸದ ಬಗ್ಗೆ ಮಾತಾಡಿದ್ರೆ ಅವ್ರು ಜನಕ್ಕೆ ಬೇಕಿರೋದೇ ಕೆಲಸ, ನಾಟಕ ಏನೂ ಬೇಕಿಲ್ಲ. ಸೊ ಅದು ನೋ ನಾನ್ಸೆನ್ಸ್ ಕ್ಯಾಂಡಿಡೇಟ್ ಬೇಕಂದರೆ ನಾನಿದ್ದೀನಿ. ಆಮೇಲೆ ನನಗೆ ಸಿಕ್ಕಾಪಟ್ಟೆ ನಂಬಿಕೆ ಐತಿ, ಆ ಜನ ಜಾಸ್ತಿ ಬಹುಮತಿಯಿಂದ ನಮಗೆ ಗೆಲ್ಲಿಸ್ತಾರೆ ಅಂತ. ಎಸ್ ವೀಕ್ಷಕರೇ, ಇದು ಸಮರ್ಥ ಅವರ ಸಮರ್ಥವಾದ ಉತ್ತರ ನೇರವಾದ ಪ್ರಶ್ನೆಗಳಿಗೆ. ನೀವು ಕೂಡ ವಿಡಿಯೋನ ನೋಡ್ತಿದ್ದಲ್ಲಿ, ಹಾಗೆಯೇ ದಾವಣಗೆರೆ ದಕ್ಷಿಣದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮಗಿರುವಂಥ ಸಮಸ್ಯೆಗಳನ್ನು, ಆ ಸಮಸ್ಯೆಗಳು ಯಾವ ರೀತಿ ಬಗೆಹರಬೇಕಂತ. ಖಂಡಿತವಾಗಲೂ ಅದು ಅವ್ರಿಗೆ ತಲುಪುತ್ತೆ. ಹಾಗೆಯೇ ಕಾಮೆಂಟ್ ಮಾಡಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಶಾಸಕರಾಗಬೇಕಂತ. ಧನ್ಯವಾದಗಳು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.